ಮಾಡೋರಿಗೆ, ಜೊತೆಗೆ ಈಗ ಸೈಬರ್ ಕ್ರೈಮ್ಗೆ ನೀವು ಏನಾದರೂ ದೂರು ಕೊಟ್ಟರೆ ಅವ್ರೇನಾದರೂ ಅದನ್ನು ತಗೊಂಡು ದೂರನ್ನು ಅವ್ರೇನಾದರೂ ಆಲ್ರೆಡಿ ನಿಮ್ಗೆ ಏನಾದರೂ ಸ್ಪಂದನೆ ಕೊಟ್ಟಿದ್ದಾರಾ ಪೊಲೀಸ್ಗಳು? ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್, ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಳ್ತಾರೆ. ಬರೀ ನಟಿ ಅವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳು ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸುತ್ತೆ ನಿಮಗೆ ಆ ಥರ ಕಿಡಿಗೇಡಿಗಳಿಗೆ? ಅದು ಸೈಬರ್ ಕ್ರೈಮ್ ಅವ್ರು ಡಿಸೈಡ್ ಮಾಡ್ತಾರೆ. ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿದ್ದೀನಿ, ಈ ಸಿಚುವೇಶನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು ಪೊಲೀಸರು ನೋಡ್ಕೊಳ್ತಾರೆ. ಮ್ಯಾಮ್, ಈಗ ಡ್ರ್ಯಾಗನ್ ರಿಲೀಸ್ ಆಗಿದೆ. ಸೊ ನೀವು ಇಂಟ್ರೊಡಕ್ಷನ್ ಮಾಡಿದ್ದೀರಾ ಜೂನಿಯರ್ NTR ಅವ್ರನ್ನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಟಾಪಿಕ್ಕು. ಸೊ ನೀವು ಕೂಡ ಇದ್ದೀರಾ ಅದರಲ್ಲಿ. ಸೊ ಯಾವಾಗ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಾಲಿವುಡಲ್ಲಿ ಏನೋ ರುಕ್ಮಿಣಿ ವಸಂತ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಇಲ್ಲ, ಆ ಥರ ಏನೂ ನ್ಯೂಸ್ ಇಲ್ಲ. ಇವಾಗ ಟಾಕ್ಸಿಕ್ ಇದೆ, ಡ್ರ್ಯಾಗನ್ ಇದೆ, ಅಷ್ಟೇ ಹೇಳೋಕ್ಕೆ. This is the last question and thank you very much.